ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 7, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ನ ತೆಗೆದುಕೊಳ್ಳುವಂಥದ್ದಾದರೆ, US ಅಲೌಸ್ ಇಂಡಿಯಾ ಟು ಬೈ ರಷ್ಯನ್ ಆಯಿಲ್ ಫಾರ್ 30 days. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲು ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಆಯಿಲ್ ಟ್ರೇಡ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟನ್ನು ನೋಡಿದಾಗ ಇವತ್ತು US ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ ಒಂದು ಆರ್ಡರನ್ನು ಇಶ್ಯೂ ಮಾಡಿದೆ ಅಂತ ಗಮನಿಸ್ಬೋದು. ಭಾರತ ನೆಕ್ಸ್ಟ್ 30 days ತನಕ ರಷ್ಯಾದೊಂದಿಗೆ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಅಲೋ ಮಾಡಿದ್ದಾರೆ. ಇಲ್ಲಿರುವಂತಹ ಕಾರಣ ಅಂತಂದರೆ, ಇರಾನ್ನಿಂದಾಗಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ. ಇದರಿಂದ ಎನರ್ಜಿ ಪ್ರೆಷರು ಸಹ ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಗ್ಲೋಬಲ್ ಲೆವೆಲಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ US ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಭಾರತಕ್ಕೆ ಯಾವ ರೀತಿಯಾದಂಥ ಬೆನಿಫಿಟ್ ಇಲ್ಲಿ ಸಿಗಲಿದೆ ಅನ್ನುವಂಥದ್ದಾದರೆ, ಶಾರ್ಟ್ ಟರ್ಮ್ ಆಗಿರತಕ್ಕಂತಹ ರಿಲೀಫ್ ಸಿಗುತ್ತೆ. ಬಿಕಾಸ್ ನಾವು ಹೆಚ್ಚು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತೇವೆ. ನಿಯರ್ಲಿ 85% ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬೋದು. ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿ ಇಂಪೋರ್ಟ್ನ ಮುಖಾಂತರ ಫುಲ್ಫಿಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇವಾಗ ರಷ್ಯಾದೊಂದಿಗೆ ಈ ಮೊದಲು ಡಿಸ್ರಪ್ಷನನ್ನು ಹಾಕಿರುವಂಥದ್ದು, ಒಂದು ವೇಳೆ ಇನ್ನೂ ಸ್ಯಾಂಕ್ಷನನ್ನು ಕಂಟಿನ್ಯೂಷನ್ ಮಾಡಿದರೆ ಡೆಫಿನೆಟ್ಲಿ ಒಂದು ಡೊಮೆಸ್ಟಿಕ್ ಪ್ರೈಸ್ ಏನಿರುತ್ತಲ್ಲ ಆಯಿಲ್ಗೆ ಸಂಬಂಧಪಟ್ಟಂತೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಕರೆಂಟ್ ಅಕೌಂಟ್ ಡೆಫಿಸಿಟು ಸಹ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ನಾವು ಇಂಪೋರ್ಟನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಹೆಚ್ಚಾಗ್ತಾ ಹೋಗುತ್ತೆ, ಇನ್ಫ್ಲೇಷನ್ ಹೆಚ್ಚಾಗುವಂಥ ಸ್ಥಿತಿಗತಿಗಳನ್ನು ನೋಡ್ತೇವೆ, ಅದರಲ್ಲೂ ಆಯಿಲ್ ಪ್ರೈಸಸ್ಗೆ ಸಂಬಂಧಪಟ್ಟಂತೆ, ರೈಟ್. ಸೊ ಇಲ್ಲಿ ಟೆಂಪ್ರರಿ ರಿಲೀಫನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಆಯಿಲ್ ಪ್ರೈಸು ಹೆಚ್ಚಾಗುವಂಥದ್ದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಮೊದಲು ರಷ್ಯಾದೊಂದಿಗೆ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ನಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗ್ತಾ ಇತ್ತು. ಈ ಒಂದು ಡಿಸ್ಕೌಂಟೆಡ್ ಪ್ರೈಸ್ ಇವಾಗ ಶ್ರಿಂಕ್ ಆಗುವಂಥ ಸಾಧ್ಯತೆ ಇದೆ. ರಷ್ಯಾ ಮತ್ತು ಉಕ್ರೈನ್ ಕ್ರೈಸಿಸ್ ಇದ್ದಾಗ ಯಾರು ರಷ್ಯಾದಿಂದ ಆಯಿಲನ್ನು ಪರ್ಚೇಸ್ ಮಾಡ್ಕೊಳ್ತಾ ಇರಲಿಲ್ಲ, ಬಿಕಾಸ್ ವೆಸ್ಟರ್ನ್ ಸ್ಯಾಂಕ್ಷನ್ ಇತ್ತು. ಹಾಗಾಗಿ ರಷ್ಯಾ ಭಾರತಕ್ಕೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾ ಇರುವಂಥದ್ದನ್ನು ನೋಡ್ಬೋದು. ಇವಾಗ ನೋಡಿ, ಗ್ಲೋಬಲ್ ಲೆವೆಲಲ್ಲಿ ಒಂದು ಆಯಿಲ್ ಡಿಮ್ಯಾಂಡ್ ಇದೆ. ರಷ್ಯಾನೂ ಸಹ ಇದನ್ನು ಅರ್ಥ ಮಾಡಿಕೊಂಡು ಏನು ಮಾಡುತ್ತೆ ಅಂತಂದರೆ, ಯಾರು ಹೆಚ್ಚು ಅವ್ರಿಗೆ ಪ್ರೈಸನ್ನು ಪ್ರೊವೈಡ್ ಮಾಡ್ತಾರೆ ಅದರ ಆಧಾರದ ಮೇಲೂ ಸಹ ಅವರು ಪ್ರಯಾರಿಟಿಯನ್ನು ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಈವನ್ ಚೈನಾನೂ ಸಹ ಒಂದು ಅಗ್ರೆಸಿವ್ ಆಗಿರತಕ್ಕಂತಹ ಕಂಡೀಷನ್ನ ತೋರಿಸ್ಬೋದು. ಅವರೇ ನಮ್ಗೆ ಇವಾಗ ರಷ್ಯನ್ ಆಯಿಲ್ಗೆ ಸಂಬಂಧಿಸಿದಂತೆ ಕಾಂಪಿಟೇಟರ್ ಅಂತ ಅನಿಸ್ಕೊಳ್ತಾರೆ. ಸೊ ಹಾಗಾಗಿ ಭಾರತಕ್ಕೆ ಇರ್ತಕ್ಕಂಥ ಒಂದು ಬಾರ್ಗೇನಿಂಗ್ ಪವರು ಸಹ ಇವಾಗ ಕಡಿಮೆ ಆಗಿರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ರಷ್ಯಾನೂ ಸಹ ಇವತ್ತು ವೆಸ್ಟರ್ನ್ ಸ್ಯಾಂಕ್ಷನನ್ನು ಫೇಸ್ ಮಾಡಬೇಕಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ರಷ್ಯಾ ಹಾಗೂ ಉಕ್ರೈನ್ ಕ್ರೈಸಿಸ್ ಇವಾಗ ನಡೀತಾನೇ ಇದೆ ಅಂತ ಹೇಳ್ಬೋದು. ಇರಾನ್ಗೆ ಸಂಬಂಧಪಟ್ಟಂಥ ಇಶ್ಯೂ ನೋಡಿದಾಗ ಇವರು ಸಹ ಒಂದು ಸ್ಯಾಂಕ್ಷನನ್ನು ಫೇಸ್ ಮಾಡಬೇಕಾಗಿದೆ ಅಂತ ಗಮನಿಸ್ಬೋದು. ಯುಎಸ್ನ ಒಂದು ಸ್ಟ್ರಾಟಜಿ ಯಾವ ರೀತಿ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ಗೆ ಸಂಬಂಧಪಟ್ಟಂಥ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ರಷ್ಯಾದೊಂದಿಗೆ ಒಂದು ಸ್ಯಾಂಕ್ಷನನ್ನು ಸಹ ಮೇಂಟೈನ್ ಮಾಡಬೇಕಾಗತ್ತೆ. ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ಗೆ ಸಂಬಂಧಿಸಿದಂಥ ಒಂದು ಶಾಕ್ ಏನಿದೆಯಲ್ಲ ಇದನ್ನು ಕಂಟ್ರೋಲ್ ಮಾಡಬೇಕು. ಯಾವುದೇ ರೀತಿಯಾಗಿ ಸಪ್ಲೈ ಚೈನ್ ನಡಿನಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಮುಂದಿನದಾಗಿ ಕರ್ನಾಟಕ ಆಂಧ್ರ ಪ್ರದೇಶ್ ಪ್ಲಾನ್ ಸೋಷಿಯಲ್ ಮೀಡಿಯಾ ಬ್ಯಾನ್ ಫಾರ್ ಚಿಲ್ಡ್ರನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್, GS ಪೇಪರ್ 3 ನಡೆಯಲ್ಲಿ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ, ಈವನ್ GS ಪೇಪರ್ 2 ನಲ್ಲಿ ಫೆಡರಲಿಸಮ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕನ್ಸರ್ನನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ್ ಮಕ್ಕಳ ಒಂದು ಹಿತಾಸಕ್ತಿಗೋಸ್ಕರ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾನ್ ಮಾಡಬೇಕು ಅಂತ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಆಲ್ರೆಡಿ ಲೆಸ್ ದೆನ್ 13 years ಇರತಕ್ಕಂಥ ಮಕ್ಕಳು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದೆ. ಈ ಒಂದು ಕಾನೂನು 90 ದಿನಗಳ ಒಳಗಾಗಿ ಇಂಪ್ಲಿಮೆಂಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇಲ್ಲಿರುವಂಥ ಒಂದು ರೆಗ್ಯುಲೇಷನ್ 13 years ಲೆಸ್ ಇದ್ದವರು ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬಾರ್ದು, 13 to 16 ಏಜ್ ಗ್ರೂಪ್ ಏನಿದೆಯಲ್ಲ, ಸೊ ಇವರು ಸಹ ಒಂದು ರೆಗ್ಯುಲೇಷನ್ ಅಡಿನಲ್ಲಿ ಒಳಗಾಗ್ತಾರೆ ಅಂತಲೇ ಗಮನಿಸ್ಬೋದು. ಅಂದರೆ ಒಂದು ಲಿಮಿಟೇಷನ್ಸನ್ನು ಮಾಡಬೇಕು ಅಂತ. ಇಲ್ಲಿ ಕರ್ನಾಟಕನೂ ಸಹ ಇದೇ ರೀತಿಯಾದಂಥ ಒಂದು ಕಾನೂನನ್ನು ತರಬೇಕು. ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡೋದು ಬ್ಯಾನ್ ಮಾಡಬೇಕು. ಲೆಸ್ ದೆನ್ 16 years ಇರ್ತಕ್ಕಂಥ ಏಜ್ ಗ್ರೂಪಲ್ಲಿ ಇರ್ತಕ್ಕಂಥ ಮಕ್ಕಳಿಗೋಸ್ಕರ ಒಂದು ರೋಡ್ ಮ್ಯಾಪನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಾಗಿ ಕ್ಲಿಯರ್ ಆಗಿ ನಾವು ನೋಡ್ತಾ ಇಲ್ಲ, ಬಟ್ ಒಂದು ಅನೌನ್ಸ್ಮೆಂಟನ್ನು CM ಅವರು ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕಂಟೆಕ್ಸ್ಟನ್ನು ನೋಡುವಂಥದ್ದಾದರೆ, ಆಸ್ಟ್ರೇಲಿಯಾನೂ ಸಹ ರೀಸೆಂಟ್ಲಿ ಅಂದರೆ ಡಿಸೆಂಬರ್ 2025ನಲ್ಲಿ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಬಾರ್ದು, ಬಿಲೋ 16 years ಮಕ್ಕಳು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಲಿಕ್ಕೆ ತಡೆ ಹಿಡಿದಿದ್ದಾರೆ ಅಂತ ಗಮನಿಸ್ಬೋದು. ಸೊ ಇಲ್ಲಿ ಒಂದು ವೇಳೆ ಏನಾದರೂ ಮಕ್ಕಳು ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿದ್ದೆ ಆದರೆ ಸಾಕಷ್ಟು ಪೆನಾಲ್ಟೀಸ್ಗಳನ್ನು ಸಹ ಹಾಕಲಿದ್ದಾರೆ. ಸೊ ರಿಪೀಟೆಡ್ ವೈಲೇಷನ್ ಆದರೂ ಸಹ ಹೆಚ್ಚಿನ ಒಂದು ಪೆನಾಲ್ಟಿಯನ್ನು ಅಟ್ರಾಕ್ಟ್ ಮಾಡಲಿದೆ ಅಂತಲೇ ಗಮನಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಸಂವಿಧಾನಾತ್ಮಕವಾಗಿರುವಂಥ ಚಾಲೆಂಜಸ್ಗಳು ಏನಿದೆ, ಸ್ಟೇಟ್ ಗೌರ್ಮೆಂಟ್ಗಳು ಇಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಥ ಒಂದು ಇಂಪ್ಯಾಕ್ಟನ್ನು ತಡೆಗಟ್ಟಬೇಕು, ಅದರಲ್ಲೂ ಮಕ್ಕಳ ಒಂದು ಹಿತಾಸಕ್ತಿಗೋಸ್ಕರ ಅಂತ. ಆದರೆ ಇಂಟರ್ನೆಟ್ ರೆಗ್ಯುಲೇಷನ್ ಅಂತ ಬಂದಾಗ
ಯೂನಿಯನ್ ಗೌರ್ಮೆಂಟ್ಗೆ ಅಧಿಕಾರವನ್ನು ಕೊಡಲಾಗುತ್ತೆ. ಭಾರತದಲ್ಲಿರುವಂಥ ಒಂದು ಡಿಜಿಟಲ್ ಫ್ರೇಮ್ವರ್ಕ್ಗಳನ್ನು ಸಹ ನೋಡುವಂಥದ್ದಾದರೆ IT ಆ್ಯಕ್ಟ್ಗಳನ್ನು ನೋಡ್ತೇವೆ. ಇದು ಗವರ್ನ್ ಮಾಡಬೇಕು, ಯಾವ ರೀತಿಯಾಗಿ ಸೋಷಿಯಲ್ ಮೀಡಿಯಾವನ್ನು ನಾವು ರೆಗ್ಯುಲೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ IT ರೂಲ್ಸ್ಗೆ ಸಂಬಂಧಪಟ್ಟಂಥ ಫ್ರೇಮ್ವರ್ಕನ್ನು ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳು ಯಾವ ರೀತಿಯಾದಂಥ ಒಂದು ಲೀಗಲ್ ಚಾಲೆಂಜನ್ನು ಫೇಸ್ ಮಾಡಬೇಕಾಗತ್ತೆ ಅಲ್ವಾ. ಟೆಲಿಕಮ್ಯುನಿಕೇಷನ್ಸ್ ಹಾಗೂ ಇಂಟರ್ಮೀಡಿಯರೀಸ್ ಸೆಂಟ್ರಲ್ ಸಬ್ಜೆಕ್ಟ್ ನಡೆಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಸ್ಟೇಟ್ಸ್ಗಳು ಪ್ಲ್ಯಾಟ್ಫಾರ್ಮ್ಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನನ್ನು ಮಾಡಲಿಕ್ಕೆ ಆಗೋದಿಲ್ಲ. ಪ್ಲ್ಯಾಟ್ಫಾರ್ಮ್ಸ್ ಅಂತ ಬಂದಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಜನರಲ್ ಒಂದು ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನನ್ನು ಮಾಡಬೇಕು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥ ಒಂದು ಆರ್ಗ್ಯುಮೆಂಟನ್ನು ಸಹ ನಾವು ನೋಡ್ಬೋದು. ಡೆಫಿನೆಟ್ಲಿ ದೇರ್ ಆರ್ ಸಮ್ ಬೆನಿಫಿಟ್ಸ್, ದೇರ್ ಆರ್ ಸಮ್ ಚಾಲೆಂಜಸನ್ನು ಗಮನ ಹರಿಸ್ಬೋದು. ಬೆನಿಫಿಟ್ಸ್ ಅಂತ ಬಂದಾಗ ಮಕ್ಕಳಿಗೆ ಇವತ್ತು ಸ್ಕ್ರೀನ್ ಅಡಿಕ್ಷನ್ ಜಾಸ್ತಿ ಇದೆ. ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಕನ್ಸರ್ನ್ನ ನೋಡ್ಬೋದು. ಆ್ಯಂಗ್ಸೈಟಿ, ಡಿಪ್ರೆಷನ್, ಸೈಬರ್ ಬುಲ್ಲಿಂಗ್, ಅಕಾಡೆಮಿಕ್ ಡಿಸ್ಟ್ರಾಕ್ಷನ್ ಈ ರೀತಿಯಂಥ ಇಶ್ಯೂಸ್ಗಳನ್ನು ಸಾಕಷ್ಟು ಹಾರ್ಮ್ಫುಲ್ ಆಗಿರ್ತಕ್ಕಂಥ ಕಂಟೆಂಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋದ್ರಿಂದ ಮಕ್ಕಳಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ. ರೆಗ್ಯುಲೇಷನ್ ಮಾಡೋದು ತುಂಬ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಬೆನಿಫಿಟ್ಸ್ ಆಗಿ ಕನ್ಸಿಡರ್ ಮಾಡೋದಾದರೆ, ಬ್ಯಾನ್ ಅಂತ ಬಂದಾಗ ಕೆಲವೊಂದಿಷ್ಟು ಚಾಲೆಂಜಸ್ ಅಂದರೆ ಇವಾಗ ಎನ್ಫೋರ್ಸ್ಮೆಂಟ್ ಮಾಡುವಂಥ ಹಂತದಲ್ಲಿ ಒಂದು ಲೀಗಲ್ ಫ್ರೇಮ್ವರ್ಕನ್ನು ಚಾಲೆಂಜ್ ಮಾಡ್ತಾ ಇದೆ, ಡಿಫಿಕಲ್ಟಿ ಆಗುತ್ತೆ ಅಂತ ಹೇಳ್ಬೋದು. ಡಿಜಿಟಲ್ ಲಿಟ್ರಸಿನೂ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಹಿಬಿಷನನ್ನು ನಾವು ಯಾವ ಹಂತದಲ್ಲಿ ಮಾಡಬೇಕಾಗುತ್ತೆ ಅನ್ನುವಂಥ ಕನ್ಸರ್ನ್ ಆಗಿರ್ಬೋದು. ಪ್ರೈವಸಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳಾಗಿರ್ಬೋದು. ಏಜ್ ವೆರಿಫಿಕೇಷನ್ ಮೆಕ್ಯಾನಿಸಮನ್ನೇ ನಾವು ಇಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಫೇಕ್ ಏಜ್ ವೆರಿಫಿಕೇಷನ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಇಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನನ್ನು ನಾವು ವೈಲೇಟ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಕನ್ಸರ್ನನ್ನು ನೋಡ್ಬೋದು. ಎಕ್ಸ್ಪರ್ಟ್ಸ್ಗಳ ಒಪಿನಿಯನ್ ಯಾವ ರೀತಿಯಾಗಿದೆ ಅಂದರೆ, ನಾವು ಬ್ಲಾಂಕೆಟ್ ಬ್ಯಾನನ್ನು ಹಾಕೋದ್ರ ಬದಲಾಗಿ ಬೇರೆ ರೀತಿಯಂಥ ಆಲ್ಟರ್ನೇಟಿವನ್ನು ಹುಡುಕ್ಬೋದಲ್ವಾ. ಫಾರ್ ಎಕ್ಸಾಂಪಲ್, ಇವಾಗ ಪೇರೆಂಟ್ಸ್ಗಳ ಒಂದು ಕಂಟ್ರೋಲನ್ನು ಸ್ಟ್ರಾಂಗ್ ಮಾಡುವಂಥ ಹಂತದಲ್ಲಿ ಹಾಗೂ ಮ್ಯಾಂಡೇಟರ್ಲಿ ಏಜ್ ವೆರಿಫಿಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ಮಾಡೋದು, ಟೈಮ್ ರೆಸ್ಟ್ರಿಕ್ಷನ್ಸನ್ನು ಮಾಡುವಂಥದ್ದಾಗಿರ್ಬೋದು. ಹಾಗೂ ಶಾಲೆಗಳಲ್ಲೂ ಸಹ ಡಿಜಿಟಲ್ ಲಿಟ್ರಸಿಗೆ ಸಂಬಂಧಪಟ್ಟಂತಹ ಎಜುಕೇಷನನ್ನು ಪ್ರೊವೈಡ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಅವೇರ್ನೆಸ್ ಪ್ರೋಗ್ರಾಮನ್ನು ತರಬೇಕು. ಪ್ಲ್ಯಾಟ್ಫಾರ್ಮ್ಗಳು ಸಹ ರೆಸ್ಪಾನ್ಸಿಬಿಲಿಟಿಯನ್ನು ಇಲ್ಲಿ ತೋರಿಸಬೇಕಾಗುತ್ತೆ. ಇದರಿಂದ ಮಲ್ಟಿಪಲ್ ಸ್ಟೇಕ್ ಹೋಲ್ಡರ್ಸ್ಗಳ ಪಾರ್ಟಿಸಿಪೇಷನ್ ಮುಖಾಂತರ ಮಕ್ಕಳಿಗೆ ಆಗ್ತಾ ಇರುವಂತಹ ಒಂದು ತೊಂದರೆಯನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾದಿಂದ ಆಗ್ತಾ ಇರುವಂಥ ಇಂಪ್ಯಾಕ್ಟನ್ನು ನಾವು ನೋಡ್ಬೋದು. ಹಾಗೂ ಸರ್ಕಾರಗಳು ಯಾವ ರೀತಿಯಾಗಿ ರೆಗ್ಯುಲೇಟ್ ಮಾಡಲಿಕ್ಕೆ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ ಅಂತ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ LS to ಡಿಬೇಟ್ ರೆಸೊಲ್ಯೂಷನ್ ಆನ್ ರಿಮೂವಲ್ ಆಫ್ ಓಂ ಬಿರ್ಲಾ ಆಸ್ ಸ್ಪೀಕರ್ ಆನ್ ಮಂಡೇ. ಈ ಒಂದು ಇಶ್ಯೂ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಸ್ಪೀಕರ್ ಅವರ ಒಂದು ರಿಮೂವಲ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಯಾವ ಪ್ರೊವಿಷನ್ಸ್ಗಳಿದೆ ಅಂತ ನಾವು ನೋಡುವಂಥದ್ದು. ಸೊ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಅಂತ ಬಂದಾಗ ಆರ್ಟಿಕಲ್ 94 ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಓಂ ಬಿರ್ಲಾ ಅವರನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೆಸೊಲ್ಯೂಷನ್ಗೆ ಸಂಬಂಧಿಸಿದಂಥ ಒಂದು ಡಿಬೇಟನ್ನು ಲೋಕಸಭೆಯಲ್ಲಿ ಮಾಡಲಿದ್ದಾರೆ ಅಂತ ನೋಡ್ತಾ ಇದ್ವಿ ಅಲ್ವಾ. ಸೊ ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ 94 ಏನು ನಮಗೆ ಹೇಳುತ್ತೆ ಅಂತಂದರೆ, ಸ್ಪೀಕರ್ ಆಗಿರ್ಬೋದು, ಡೆಪ್ಯೂಟಿ ಸ್ಪೀಕರ್ಗೆ ಸಂಬಂಧಪಟ್ಟಂತೆ ಅವರ ಒಂದು ಹುದ್ದೆ ಯಾವ ರೀತಿಯಾಗಿ ಖಾಲಿ ಆಗುತ್ತೆ, ಯಾವ ಒಂದು ಹಂತದಲ್ಲಿ ಖಾಲಿ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಒಂದು ವೇಳೆ ಲೋಕಸಭೆಯ ಮೆಂಬರ್ಶಿಪ್ಪನ್ನು ಕಳೆದುಕೊಂಡ್ರೆ ಆಟೋಮೆಟಿಕ್ಲಿ ಸ್ಪೀಕರ್ ಆಗ್ತಕ್ಕಂಥ ಅರ್ಹತೆಯನ್ನು ಸಹ ಕಳೆದುಕೊಳ್ತಾರೆ ಅಂತ ಹೇಳ್ಬೋದು. ಆರ್ಟಿಕಲ್ 94 ಸಬ್ ಕ್ಲಾಸ್ ಎನಲ್ಲಿ ಮೆನ್ಷನ್ ಮಾಡಿರೋದನ್ನು ಗಮನ ಹರಿಸ್ಬೋದು. ಲೋಕಸಭೆಯ ಒಂದು ಮೆಂಬರ್ಶಿಪ್ಪು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದಾದ ನಂತರ ಡೆಪ್ಯೂಟಿ ಸ್ಪೀಕರ್ಗೆ ಅವರು ರೆಸಿಗ್ನೇಷನ್ ಲೆಟರನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಸಬ್ ಕ್ಲಾಸ್ ಬಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಆರ್ಟಿಕಲ್ 94 ಸಬ್ ಕ್ಲಾಸ್ ಬಿಯಲ್ಲಿ ನೋಡೋ ಪ್ರಕಾರ ರೆಸಿಗ್ನೇಷನ್ಗೆ ಸಂಬಂಧಪಟ್ಟಂತೆ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಅವರು ಕೊಡಬೇಕಾಗುತ್ತೆ ಅಂತ. ಆರ್ಟಿಕಲ್ 94 ಸಬ್ ಕ್ಲಾಸ್ ಸಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಅವರನ್ನು ಯಾವ ರೀತಿಯಾಗಿ ರಿಮೂವಲ್ ಮಾಡಲಾಗುತ್ತೆ ರೆಸೊಲ್ಯೂಷನ್ನ ಆಧಾರದ ಮೇಲೆ. ಈ 3 ಸಿಚುವೇಶನ್ ನಡಿನಲ್ಲಿ ಸ್ಪೀಕರ್ ಅವರ ಒಂದು ಆಫೀಸ್ ವೆಕೇಟ್ ಆಗ್ತಾ ಇರೋದನ್ನು ಗಮನ ಹರಿಸ್ಬೋದು. ಲೋಕಸಭೆಯಲ್ಲಿ ಮಾತ್ರ ಇದು ಅಪ್ಲೈ ಆಗುತ್ತೆ, ರಾಜ್ಯಸಭೆಯಲ್ಲಿ ಅಲ್ಲ. ಬಿಕಾಸ್ ರಾಜ್ಯಸಭೆಯಲ್ಲಿ ಚೇರ್ಮನ್ಶಿಪ್ ಹುದ್ದೆಗೆ ವೈಸ್ ಪ್ರೆಸಿಡೆಂಟ್ ಅವರು ಇರ್ತಾರೆ. ರಾಜ್ಯಸಭೆಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರು ಅಂತಂದರೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಅವ್ರಿಗೆ ರಿಮೂವಲ್ ಸಂಬಂಧಪಟ್ಟಂತೆ ನಾವು ನೋಡಿದಾಗ ವೈಸ್ ಪ್ರೆಸಿಡೆಂಟ್ ಅವರನ್ನು ರಿಮೂವ್ ಮಾಡಲಿಕ್ಕೆ ಇರುವಂಥ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಇನ್ನು ಯಾವ ರೀತಿಯಂಥ ರಿಮೂವಲ್ ಪ್ರೊಸೆಸನ್ನು ಸ್ಪೀಕರ್ಗೆ ಸಂಬಂಧಿಸಿದಂತೆ ನಾವು ನೋಡ್ತೇವೆ. ರೆಸೊಲ್ಯೂಷನನ್ನು ಪಾಸ್ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈ ಒಂದು ಹಂತದಲ್ಲಿ 14 ದಿನಗಳ ಒಂದು ನೋಟಿಸನ್ನು ಸ್ಪೀಕರ್ ಅವರಿಗೆ ಒದಗಿಸಬೇಕಾಗುತ್ತೆ. ರೆಸೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಅಥವಾ ರಿಮೂವಲ್ಗೆ ಸಂಬಂಧಪಟ್ಟಂತೆ ಹೇಳ್ಬೋದು. ಈ ಒಂದು ನೋಟಿಸನ್ನು ಸೆಕ್ರೆಟರಿ ಜನರಲ್ ಅವರಿಗೆ ಕೊಡಬೇಕಾಗತ್ತೆ. ಮಿನಿಮಮ್ ಒಬ್ಬರಾದರೂ ಇಲ್ಲಿ ಸಿಗ್ನೇಚರನ್ನು ಮಾಡಿರಬೇಕಾಗುತ್ತೆ. ಇದಾದ ನಂತರ ಅಂದರೆ ನೋಟಿಸ್ ಕಂಪ್ಲೀಟ್ ಮುಗಿದ ಆದಮೇಲೆ ಮೋಷನ್ಗೆ ಸಂಬಂಧಪಟ್ಟಂಥ ಪ್ರೊಸೆಸನ್ನು ಫಾಲೋ ಮಾಡ್ತಾರೆ. ಸೊ ಇಲ್ಲಿ ಒಂದು ಹೌಸ್ಗೆ ಸಂಬಂಧಿಸಿದಂತಹ ಲಿಸ್ಟ್ ಆಫ್ ಬಿಸ್ನೆಸ್ಸಲ್ಲಿ ಮೋಷನನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಇದಾದ ನಂತರ ಮಿನಿಮಮ್ 50 ಜನರಾದರೂ ಸಪೋರ್ಟನ್ನು ಪ್ರೊವೈಡ್ ಮಾಡಬೇಕು. ಸಪೋರ್ಟ್ ಏನಾದರೂ ಪ್ರೊವೈಡ್ ಆತಂದರೆ 50 ಜನ ಎಸ್ ಅಂತಂದರೆ ಕಂಟಿನ್ಯೂಷನನ್ನು ಮಾಡ್ತಾರೆ. ಒಂದು ವೇಳೆ ಇಲ್ಲ ಅಂತಂದರೆ ಈ ಒಂದು ಮೋಷನ್ ಇದೇ
ಹಂತದಲ್ಲಿ ಫೇಲ್ ಆಗೋದನ್ನು ನೋಡ್ಬೋದು. 50 ಮೆಂಬರ್ಸ್ಗಳು ಮೋಷನ್ಗೆ ಸಪೋರ್ಟ್ ಮಾಡಿದ್ದೇ ಆದರೆ ನೆಕ್ಸ್ಟ್ ಎಫೆಕ್ಟಿವ್ ಮೆಜಾರಿಟಿಯ ಆಧಾರದ ಮೇಲೆ ಸ್ಪೀಕರ್ ಅವರನ್ನು ರಿಮೂವ್ ಮಾಡಲಾಗುತ್ತೆ. ಸ್ಪೀಕರ್ ಮೇಲೆ ರಿಮೂವಲ್ ಚಾರ್ಜಸ್ ಇದ್ದಾಗ, ರಿಮೂವಲ್ ಪ್ರೊಸೀಡಿಂಗ್ಸ್ ಇದ್ದಾಗ ಇವರಿಗೆ ಸಂಬಂಧಪಟ್ಟಂಥ ಅಧಿಕಾರಗಳನ್ನು ನೋಡುವಂಥದ್ದಾದರೆ ಆರ್ಟಿಕಲ್ 96 ಗಮನಿಸ್ಬೋದು. ಯಾವುದೇ ರೀತಿಯಾಗಿ ಹೌಸನ್ನು ಪ್ರಿಸೈಡ್ ಮಾಡಲಿಕ್ಕೆ ಇವರಿಗೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಕೇವಲ ಒಂದು ಪಾರ್ಟಿಸಿಪೇಷನನ್ನು ಮಾಡ್ಬೋದು ಹಾಗೂ ಯಾವುದೇ ಒಂದು ಚರ್ಚೆಯಲ್ಲೂ ಸಹ ಭಾಗವಹಿಸಲಿಕ್ಕೆ ಸಾಧ್ಯತೆ ಇದೆ. ಆರ್ಡಿನರಿ ಮೆಂಬರ್ ಆಗಿ ಪಾರ್ಟಿಸಿಪೇಷನನ್ನು ಮಾಡ್ಬೋದು. ವೋಟಿಂಗ್ ಅಂತಲೂ ಬಂದಾಗ ಸದನದ ಅದರ್ ಮೆಂಬರ್ಸ್ಗಳು ಯಾವ ರೀತಿಯಾಗಿ ವೋಟಿಂಗ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡೋದು. ಸ್ಪೀಕರ್ ಇದ್ದಾಗ ಅವರು ಒಂದು ಕಾಸ್ಟಿಂಗ್ ವೋಟನ್ನು ಯೂಸ್ ಮಾಡ್ತಾ ಇರ್ತಾರೆ. ಇವಾಗ ಅವ್ರ ಮೇಲೆ ರಿಮೂವಲ್ ಪ್ರೊಸೀಡಿಂಗ್ಸ್ ಇದ್ದಾಗ ಕಾಸ್ಟಿಂಗ್ ವೋಟನ್ನು ಅವರು ಯೂಸ್ ಮಾಡುವಂತಿಲ್ಲ. ಜನರಲ್ ಆಗಿ ಎಲ್ಲರೂ ಯಾವ ರೀತಿಯಾಗಿ ವೋಟಿಂಗ್ ಮಾಡ್ತಾರೆ ಆ ರೀತಿಯಾಗಿ ಫಾಲೋ ಮಾಡುವಂಥದ್ದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಒಂದು ವೇಳೆ ಲೋಕಸಭೆ ಏನಾದರೂ ಡಿಸಾಲ್ವ್ ಆದರೆ ಈ ಒಂದು ಹಂತದಲ್ಲಿ ಸ್ಪೀಕರ್ ಅವರು ತಮ್ಮ ಒಂದು ಹುದ್ದೆಯನ್ನು ತ್ಯಜಿಸಬೇಕಾ? ಯಾವ ರೀತಿಯಾಗಿ ಸಂವಿಧಾನಾತ್ಮಕವಾದಂಥ ಪ್ರೊವಿಷನ್ಸ್ಗಳು ಇದಾವೆ? ಇಮಿಡಿಯೇಟ್ ಆಗಿ ಸ್ಪೀಕರ್ ಅವರ ಹುದ್ದೆ ವೇಕೇಟ್ ಆಗುತ್ತಾ ಇಲ್ವೋ ಅನ್ನೋದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನದಾಗಿ ರೈಟ್ಸ್ ಜಸ್ಟಿಸ್ ಆಕ್ಷನ್ ಫಾರ್ ಇಂಡಿಯಾಸ್ ವುಮನ್ ಫಾರ್ಮರ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ವುಮನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸ್ ಆಗಿರ್ಬೋದು ಹಾಗೂ GS ಪೇಪರ್ 3 ನಡಿನಲ್ಲೂ ಸಹ ಅಗ್ರಿಕಲ್ಚರ್ ವರ್ಕ್ ಫೋರ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ನೋಡಿ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ಮಾರ್ಚ್ 8ನೇ ತಾರೀಕಿನಂದು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹಾಗಾಗಿ ವುಮನ್ ರಿಲೇಟೆಡ್ ಇರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ನಾವಿಲ್ಲಿ ಗಮನ ಹರಿಸುವಂಥದ್ದು. ಸೊ 2022ರಲ್ಲೂ ಸಹ ಇಂಟರ್ನ್ಯಾಷನಲ್ ಇಯರ್ ಆಫ್ ವುಮನ್ ಫಾರ್ಮರ್ಸ್ ಅಂತ ಒಂದು ರಿಕಗ್ನೈಸೇಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ರೈಟ್ಸ್ ಜಸ್ಟಿಸ್ ಆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಅಗ್ರಿಕಲ್ಚರಲ್ಲಿ ಎಂಗೇಜ್ ಆಗಿರ್ತಕ್ಕಂಥ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನ ಹರಿಸ್ಬೋದು. ಮಹಿಳೆಯರ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಅದರಲ್ಲೂ ವರ್ಕ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ನೋಡುವಂಥದ್ದಾದರೆ, ಮಹಿಳೆಯರು ಮಾಡ್ತಾ ಇರುವಂಥ ಕೆಲಸವನ್ನು ನಾವು ಯಾವುದೇ ರೀತಿಯಾಗಿ ರಿಕಗ್ನೈಸ್ ಮಾಡಿಲ್ಲ ಅಂತ ಹೇಳ್ಬೋದು. ಡೈಲಿ ಮನೆಯಲ್ಲಿ ಮಾಡ್ತಾ ಇರುವಂತಹ ಡೊಮೆಸ್ಟಿಕ್ ವರ್ಕ್ಗಳನ್ನು ನಾವು ಗಮನ ಹರಿಸಿದ್ದೆ ಆದರೆ ಅವರು ಮ್ಯಾನೇಜ್ ಮಾಡ್ತಕ್ಕಂಥ ಆಸ್ಪೆಕ್ಟನ್ನೇ ನೋಡಿದ್ದಾದರೆ ನಾವು ಯಾವುದೇ ರೀತಿಯಾಗಿ ಅದನ್ನು ಎಕಾನಮಿ ಆಗಿ ಕನ್ವರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಅಲ್ವಾ. ಆದರೂ ಕೂಡ ಪ್ರಸ್ತುತವಾಗಿ ಸಾಕಷ್ಟು ಮಹಿಳೆಯರು ಪ್ರೊಫೆಷ್ನಲ್ ಲೈಫನ್ನು, ಪರ್ಸ್ನಲ್ ಲೈಫನ್ನು ಬ್ಯಾಲೆನ್ಸ್ ಮಾಡ್ತಾ ಇರುವಂಥದ್ದಾಗಿ ಕಾಣ್ಬೋದು. ಇದರಿಂದ ಅವರ ಒಂದು ಮ್ಯಾನೇಜಿಂಗ್ ಸ್ಕಿಲ್ಲನ್ನು ಸಹ ನಾವಿಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ. ಸೊ ಫಾರ್ಮ್ ಆ್ಯಕ್ಟಿವಿಟಿ ಅಂತ ಬಂದಾಗ ಫಾರ್ಮ್ ಆಪರೇಷನ್ ಅಡಿಯಲ್ಲಿ ಅವರು ಡೈಲಿ ಬೇಸಿಸ್ ಮೇಲೆ ಒಂದು ಮ್ಯಾನೇಜನ್ನು ಮಾಡ್ತಾರೆ. ಇನ್ನು ಒಂದು ಡೀಲರ್ಸ್ ಒಂದಿಗೆ ಮಾಡ್ತಾ ಇರುವಂತಹ ನೆಗೋಸಿಯೇಷನ್ಗಳಾಗಿರ್ಬೋದು, ಲೇಬರ್ ಸಂಬಂಧಪಟ್ಟಂತೆಯೂ ಸಹ ಅವರು ಒಂದು ಸೂಪರ್ವೈಸಿಂಗ್ ಕಂಡೀಷನನ್ನು ಎನ್ಶೋರ್ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಮನೆಗೆ ಬೇಕಾಗಿರ್ತಕ್ಕಂತಹ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಎನ್ಶೋರಿಟಿಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಮಲ್ಟಿಪಲ್ ಟಾಸ್ಕ್ ನಡಿನಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಂತಲೇ ಗಮನಿಸ್ಬೋದು. ಅದರಲ್ಲೂ ರೂರಲ್ ಏರಿಯಾದಲ್ಲಿರುವಂತಹ ಒಂದು ಸ್ಥಿತಿಗತಿಗಳನ್ನು, ಸ್ಟೇಟಸನ್ನು ನೋಡಿದ್ದೇ ಆದರೆ ಯೂಶ್ವಲಿ ಲ್ಯಾಂಡ್ಗಳು ಯಾರ ಹೆಸರಲ್ಲಿ ಇರುತ್ತೆ ಅಂತಂದರೆ ಮೆನ್ ಹೆಸರಲ್ಲಿ ಇರುತ್ತೆ ಅಲ್ವಾ. ಆದರೆ ಕಂಪ್ಲೀಟಾಗಿ ಮ್ಯಾನೇಜ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಂದರೆ ಮಹಿಳೆಯರು ಅಂತಲೇ ಹೇಳ್ಬೋದು. ಇನ್ಹೆರಿಟೆನ್ಸ್ಗೆ ಸಂಬಂಧಪಟ್ಟಂತೆ ಈಕ್ವಲ್ ಆಗಿರ್ತಕ್ಕಂತಹ ಪವರನ್ನು ಮೆನ್ ಹಾಗೂ ವುಮೆನ್ ನಡಿನಲ್ಲಿ ನಾವು ಕಾಣ್ತಾ ಇಲ್ಲ. ಪ್ರಸ್ತುತವಾಗಿ ನಮ್ಮ ಒಂದು ಪೆಟ್ರಾರ್ಕಿ ಸಿಸ್ಟಮ್ನ ರೂಟ್ ಅಂತಲೇ ಹೇಳ್ಬೋದಲ್ವಾ. ಸೊ ಇದರ ಆಧಾರದ ಮೇಲೆ ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಒಂದು ಲೀಗಲ್ ಐಡೆಂಟಿಟಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿಸಿಷನ್ ಪವರ್ಗೆ ಸಂಬಂಧಪಟ್ಟಂತೆಯೂ ಸಹ, ಅದರಲ್ಲೂ ಲ್ಯಾಂಡ್ ರಿಲೇಟೆಡ್ ಇರುವಂಥ ಡಿಸ್ಪ್ಯೂಟ್ ಆಗಿರ್ಬೋದು, ಏನೇ ಇದ್ರೂ ಸಹ ಅವರನ್ನು ಇನ್ವಾಲ್ವ್ ಮಾಡದೇ ಇರತಕ್ಕಂಥದ್ದು. ಆದರೆ ಕೆಲಸ ಅಂತ ಬಂದಾಗ ಮಹಿಳೆಯರು ಬಂದು ಮಾಡುವಂಥ ಸ್ಥಿತಿಗತಿಗಳನ್ನು, ಅಂದರೆ ಅವರು ಯಾವ ರೀತಿಯಾಗಿ ರೆಸ್ಪಾನ್ಸಿಬಲ್ ಆಗ್ತಾರೆ ಅನ್ನೋದನ್ನು ನಾವು ನೋಡಬಹುದು. ಸೊ ಇಲ್ಲಿ ಒಂದು ಫಾರ್ಮಲ್ ರಿಕಗ್ನೈಸೇಷನ್ ಅವಶ್ಯಕತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ ಅಂತ ಬಂದಾಗ ಲ್ಯಾಂಡ್ ಪ್ರಾಪರ್ಟೀಸ್ ನಡಿನಲ್ಲಿ, ಅಸೆಟ್ ನಡಿನಲ್ಲಿ ಅವರ ಒಂದು ನೇಮನ್ನೇ ಮೆನ್ಷನ್ ಮಾಡದೇ ಇರತಕ್ಕಂಥದ್ದನ್ನು ಕಾಣ್ತೇವೆ. ಪೆಟ್ರಿಯಾರ್ಕಿ ನಡಿಯಲ್ಲಿ ಪ್ಯಾಟ್ರಿಲೀನಿಯಲ್ ಇನ್ಹೆರಿಟೆನ್ಸ್ ಪ್ರಾಕ್ಟೀಸನ್ನು ನಾವು ನೋಡ್ತಾ ಇದ್ದೇವೆ. ಸೋಷಿಯಲ್ ನಾರ್ಮ್ಸ್ಗಳಾಗಿರ್ಬೋದು, ಲಿಮಿಟೆಡ್ ಆಗಿರ್ತಕ್ಕಂಥ ಒಂದು ಲೀಗಲ್ ಅವೇರ್ನೆಸ್ ಇರೋದರಿಂದ ಅವರ ಹೆಸರು ಇನ್ಕ್ಲೂಡ್ ಮಾಡಿದಾರೋ ಎಕ್ಸ್ಕ್ಲೂಡ್ ಮಾಡಿದಾರೋ ಅನ್ನುವಂಥದ್ದೇ ಗೊತ್ತಿಲ್ಲದೆ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ವಿ. ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್ ನಡಿನಲ್ಲೂ ಸಹ ಜನರಲಿ ಪ್ಯಾಟ್ರಿಲೀನಿಯಲ್ ಇನ್ಹೆರಿಟೆನ್ಸನ್ನೇ ನಾವು ಹೆಚ್ಚಾಗಿ ಗಮನ ಹರಿಸುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಹಂತದಲ್ಲಿ ಲ್ಯಾಂಡ್ ಓನರ್ಶಿಪ್ ಅಂತ ಬಂದಾಗ ಡಾಕ್ಯುಮೆಂಟೇಷನ್ ಇವೆಲ್ಲವನ್ನು ನಾವು ಗಮನ ಹರಿಸಿದಾಗ ಮಹಿಳೆಯರನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ. ಇವಾಗ ಸರ್ಕಾರದ ಯೋಜನೆಗಳಿಂದ ಬೆನಿಫಿಟನ್ನು ಪಡೆದುಕೊಳ್ಬೇಕು ಅಂತಂದರೆ ಡಾಕ್ಯುಮೆಂಟಲ್ಲಿ ಅವರ ಹೆಸರಿರಬೇಕಲ್ವಾ. ಈಗ ಸರ್ಕಾರದ ಯೋಜನೆ ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಆಗಿರ್ಬೋದು, ಕ್ರಾಪ್ ಇನ್ಶೂರೆನ್ಸ್ ಅಂತ ಬಂದಾಗ, ಇರಿಗೇಷನ್ ಸ್ಕೀಮ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತ ನೋಡ್ತೇವೆ, ಕ್ಲೈಮೇಟ್ ರೆಸಿಲಿಯಂಟ್ ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಳ್ಳುವಂಥ ಯೋಜನೆಗಳಾಗಿರ್ಬೋದು. ಸೊ ಇವೆಲ್ಲವನ್ನು ನಾವು ನೋಡಿದಾಗ ಆ್ಯಂಡ್ ಓನರ್ಶಿಪ್ ನಡಿನಲ್ಲಿ ಮಹಿಳೆಯರ ಹೆಸರು ಇಲ್ಲ ಅಂತಂದರೆ ಪ್ರೋಗ್ರಾಮಿಂದ ಎಕ್ಸ್ಕ್ಲೂಷನ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಅಗ್ರಿಕಲ್ಚರ್ ಸೆಕ್ಟರ್ ನಡಿನಲ್ಲಿ ನಾವು ಪ್ರಸ್ತುತವಾಗಿ ವುಮನ್ ಪಾರ್ಟಿಸಿಪೇಷನ್ ಹೆಚ್ಚಾಗಿ ನಾವು ನೋಡ್ಬೋದು. ವೈ? ಬಿಕಾಸ್ ಮೇಲ್ ಮೈಗ್ರೇಷನ್
ರೂರಲ್ ಏರಿಯಾದಲ್ಲಿರ್ತಕ್ಕಂತಹ ಪುರುಷರು ಸಿಟಿ ಕಡೆಗೆ ಹೆಚ್ಚು ವಲಸೆ ಬರ್ತಾ ಇರೋದನ್ನು ನೋಡ್ತಾ ಇದ್ವಿ. ಹೆಚ್ಚಿನ ಒಂದು ಅವಕಾಶಕ್ಕೋಸ್ಕರ ಅವರು ತಮ್ಮ ಊರನ್ನು ಬಿಡಬೇಕಾಗಿರ್ತಕ್ಕಂಥದ್ದು. ಸೊ ಈ ಒಂದು ಹಂತದಲ್ಲಿ ಮಹಿಳೆಯರು ರೂರಲ್ ಏರಿಯಾದಲ್ಲಿರುವಂತಹ ಲ್ಯಾಂಡ್ಗೆ ಸಂಬಂಧಪಟ್ಟಂತಹ ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸಬೇಕಾಗುತ್ತೆ. ಕಂಪ್ಲೀಟಾಗಿ ಅವರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಮಹಿಳೆಯರು ರೂರಲ್ ಏರಿಯಾದಲ್ಲಿ ಹೆಚ್ಚು ಅಗ್ರಿಕಲ್ಚರ್ ಆಕ್ಟಿವಿಟಿನಲ್ಲಿ ತೊಡಗಿಸ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜವಾಬ್ದಾರಿ ಇರೋದನ್ನು ನೋಡ್ತಾ ಇದ್ವಿ, ರೆಸ್ಪಾನ್ಸಿಬಿಲಿಟಿ ಇರೋದನ್ನು ನೋಡ್ತಾ ಇದ್ವಿ. ಆದರೆ ಯಾವುದೇ ರೀತಿಯಾಗಿ ಲೀಗಲ್ ಟೈಟಲ್ನ ನಾವಿಲ್ಲಿ ಗಮನ ಹರಿಸ್ತಾ ಇಲ್ಲ. ಇದರೊಂದಿಗೆ ಮಹಿಳೆಯರು ಸಹ ಒಂದು ನ್ಯೂಟ್ರಿಷಲ್ ಕ್ರೈಸಿಸನ್ನು ಫೇಸ್ ಮಾಡಬೇಕಾಗುತ್ತೆ. ಹೆಚ್ಚಿನ ಮಹಿಳೆಯರಲ್ಲಿ ಒಂದು ಎನಿಮಿಕ್ ಕಂಡೀಷನ್ ನೋಡ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯನ್ನು ನೋಡ್ತಾ ಇದ್ದೀವಿ, ಮೆಟರ್ನಲ್ ಅಂಡರ್ ನ್ಯೂಟ್ರಿಷನ್ ಕಂಡೀಷನನ್ನು ಸಹ ಗಮನ ಹರಿಸ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ಮಕ್ಕಳ ಒಂದು ಬೆಳವಣಿಗೆ ಕುಂಠಿತವಾಗೋದನ್ನು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಒಂದು ಪುವರ್ ಚೈಲ್ಡ್ ಡೆವಲಪ್ಮೆಂಟನ್ನು ಗಮನ ಹರಿಸ್ಬೋದು. ಹುಟ್ಟುವಂಥ ಸಮಯದಲ್ಲಿ ಒಂದು ವೇಟ್ ಕಡಿಮೆ ಇರೋದಾಗಲಿ, ಸ್ಟಂಟಿಂಗ್ ಕಂಡೀಷನ್ ಆಗಿರ್ಬೋದು, ಈ ರೀತಿಯಾದಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಸೊ ಇವತ್ತು ಮಕ್ಕಳ ಒಂದು ಆರೋಗ್ಯ ತಾಯಿಯ ಒಂದು ಆರೋಗ್ಯದಲ್ಲಿ ಅಡಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಒಟ್ಟಾರೆಯಾಗಿ ಆಥರ್ ಅವರು ಇಲ್ಲಿ ಸಜೆಸ್ಟ್ ಮಾಡ್ತಾ ಇರೋದಂತಂದರೆ ಮಹಿಳೆಯರಿಗೆ ಒಂದು ಲ್ಯಾಂಡ್ ರೈಟನ್ನು ಪ್ರೊವೈಡ್ ಮಾಡಬೇಕು ಅಂತ, ಹಾಗೂ ಅವರ ಒಂದು ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥದ್ದು. ಜೊತೆಗೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಅವೇರ್ನೆಸ್ಸನ್ನು ಅವರಲ್ಲಿ ತರಬೇಕು. ಅವರು ಸಹ ಇವತ್ತು ಟೆಕ್ನಾಲಜಿಕಲಿ ಒಂದು ಸೌಂಡ್ ನಾಲೆಜನ್ನು ಹೊಂದಿದ್ರೆ ಅಥವಾ ಒಂದು ಡಿಜಿಟಲ್ ಲಿಟ್ರಸಿಯನ್ನು ಹೊಂದಿದ್ರೆ ಸರಿಯಾದಂಥ ಸರ್ವಿಸನ್ನು ಅವರು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ ಗಮನಿಸ್ಬೋದು. ಸೊ ರಿಯಲ್ ಸ್ಟ್ರಕ್ಚರಲ್ ರಿಫಾರ್ಮ್ಸನ್ನು ನಾವು ತರೋದ್ರ ಮುಖಾಂತರ ಕೋರ್ ಪ್ರಾಬ್ಲಮ್ಸ್ಗಳು ಏನಿದ್ದಾವೆ ಅಂತ ನಾವು ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಎಕನಾಮಿಕಲಿ ಒಂದು ಎಂಪವರ್ಮೆಂಟನ್ನು ಎನ್ಶೋರ್ ಮಾಡಬೇಕು ಅಂತಂದರೆ ಅದರಲ್ಲೂ ಜೆಂಡರ್ ರಿಲೇಟೆಡ್ ಇರುವಂತಹ ಜಸ್ಟಿಸನ್ನು ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಗಮನ ಹರಿಸೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಬ್ಯಾಲೆನ್ಸಿಂಗ್ ಇನೋವೇಷನ್ ವಿತ್ ವುಮನ್ಸ್ ಡಿಜಿಟಲ್ ಸೇಫ್ಟಿ. ಈ ಒಂದು ಇಶ್ಯೂ ನಮಗೆ ಅಗೇನ್ GS ಪೇಪರ್ 2 ಸೋಷಿಯಲ್ ಜಸ್ಟಿಸ್ ಹಾಗೂ ವುಮೆನ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. GS ಪೇಪರ್ 3 ನಡೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅಥವಾ ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ, ಚಾಲೆಂಜಸ್ಗಳನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಂಪ್ಯಾಕ್ಟನ್ನು ಅಬ್ಸರ್ವ್ ಮಾಡಿದ್ದೇ ಆದರೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯುಟಿಲೈಸೇಷನ್ ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಒಂದು ಎಥಿಕಲ್ AI ಎನ್ಶೋರ್ ಮಾಡಬೇಕು ಹಾಗೂ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಡಿಜಿಟಲ್ ಸೇಫ್ಟಿಯನ್ನು ಸಹ ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಗ್ಯುಮೆಂಟನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಕ್ಸ್ಪಾನ್ಷನ್ ಆಗ್ತಾ ಇದೆ ಹಾಗೂ 2026 ಒಂದು ಸಮಿಟು ಸಹ ರಿಫ್ಲೆಕ್ಟ್ ಮಾಡೋ ಪ್ರಕಾರ ಯಾವ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡಿಯಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ತೇವೆ ಅನ್ನುವಂಥದ್ದಾಗಿರ್ಬೋದು, ಇನೋವೇಷನ್ಸನ್ನು ಎನ್ಕರೇಜ್ ಮಾಡ್ತೇವೆ ಅನ್ನುವಂಥದ್ದಾಗಿರ್ಬೋದು, ಹಾಗೂ ಡಿಜಿಟಲ್ ಎಕ್ಸ್ಪ್ಯಾನ್ಷನನ್ನು ನಾವಿಲ್ಲಿ ಎನ್ಶೋರ್ ಮಾಡ್ತಾ ಇದ್ದೀವಿ ಈ ಒಂದು ಸಮಿಟ್ನ ಮೂಲಕ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಒಂದು ಗ್ರೋತ್ ಆಗಿರ್ಬೋದು ಅಥವಾ ಇವಾಗ ಎಥಿಕಲ್ ಕನ್ಸರ್ನನ್ನು ಸಹ ಅಡ್ರೆಸ್ ಮಾಡುವಂಥ ಹಂತದಲ್ಲಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಆಥರ್ ಅವರ ಅನದರ್ ಆಸ್ಪೆಕ್ಟ್ ಅಂತಂದರೆ ಮಹಿಳೆಯರು ಒಂದು ಡಿಜಿಟಲ್ ಥ್ರೆಟ್ಟನ್ನು ಫೇಸ್ ಮಾಡ್ತಾ ಇರ್ತಾರಲ್ಲ, ಈ ಒಂದು ಹಂತದಲ್ಲಿ ಆನ್ಲೈನಲ್ಲಿ ಅವರಿಗೆ ಹರಾಸ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ, ಡಿಜಿಟಲ್ ಹ್ಯುಮಿಲಿಯೇಷನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು, ಅಬ್ಯೂಸ್ಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಆರ್ಟಿಕಲ್ ಹೈಲೈಟ್ ಮಾಡೋ ಪ್ರಕಾರ ನಿಯರ್ಲಿ 16 to 58% ಮಹಿಳೆಯರು ಆನ್ಲೈನ್ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ರಿಪೋರ್ಟನ್ನು ಮಾಡಿದ್ದಾರೆ ಅಂತ ಗಮನಿಸ್ಬೋದು. ಡಿಜಿಟಲ್ ಅಬ್ಯೂಸ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಸೊ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ವೈರಲ್ ಮಾಡುವಂಥದ್ದಾಗಿ ಇದರಿಂದ ಒಂದು ಹ್ಯುಮಿಲಿಯೇಷನ್ ಕ್ರಿಯೇಟ್ ಆಗುತ್ತೆ, ಒಂದು ಹರಾಸ್ಮೆಂಟನ್ನು ಸಹ ನೋಡ್ಬೋದು. ಡೀಪ್ ಫೇಕ್ಗೆ ಸಂಬಂಧಿಸಿದಂಥ ಎಕ್ಸಾಂಪಲನ್ನು ಸಹ ನೋಡ್ಬೋದಲ್ವ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಜನರೇಟ್ ಆಗಿರ್ತಕ್ಕಂಥ ಫೇಕ್ ಇಮೇಜಸ್ಗಳು, ವಿಡಿಯೋಗಳು, ಆಡಿಯೋಗಳು ಇವೆಲ್ಲವನ್ನು ನಾವು ಗಮನ ಹರಿಸಿದಾಗ ಮಹಿಳೆಯರ ಮೇಲೆ ಹೆಚ್ಚು ಹರಾಸ್ಮೆಂಟ್ ಇರುವಂಥ ಸ್ಥಿತಿಗತಿಗಳನ್ನು ಗಮನ ಹರಿಸುವಂಥದ್ದು. ಸೊ ಈ ಒಂದು ಹಂತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಜೆಂಡರ್ ಗ್ಯಾಪನ್ನು ನಾವು ಕಾಣ್ತಾ ಇದ್ದೇವೆ ಅಲ್ವಾ. ಸೊ ಮೆನಿ ಡೀಪ್ ಫೇಕ್ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾ ಇರುವಂಥವರು ಯಾರು, ಮೆನ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ UN ವುಮೆನ್ ರಿಪೋರ್ಟ್ನ ಆಧಾರದ ಮೇಲೆ ಫೇಕ್ ಆಗಿರ್ತಕ್ಕಂತಹ ಇಮೇಜಸ್ಗಳು ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಮೆನ್ ರಿಲೇಟೆಡ್ ಇರುವಂತಹ ಫೇಕ್ ಇಮೇಜಸ್ಗಳು ತುಂಬ ರೇರ್ ಕೇಸಸಲ್ಲಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಅಂತ. ಇನ್ನು ಮಹಿಳೆಯರು ಯಾವ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡಿಯಲ್ಲಿ ಒಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ. AI ಪ್ರೊಫೆಷನಲ್ಸ್ ಅಂತ ಬಂದಾಗ 22% ಮಹಿಳೆಯರಿದ್ದಾರೆ. ಅದರಲ್ಲೂ ಸೀನಿಯರ್ ಲೆವೆಲಲ್ಲಿ ಲೆಸ್ ದೆನ್ 14% ಇರೋದನ್ನು ನೋಡ್ತಾ ಇದ್ದೀವಿ. ಕಡಿಮೆ ರಿಪ್ರೆಸೆಂಟೇಷನಿಂದಾಗಿ ಜೆಂಡರ್ ಬಯಾಸ್ ಕಂಡೀಷನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಎಥಿಕಲ್ ಬ್ಲೈಂಡ್ ಸ್ಪಾಟನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಅಂತ. ಬೇಸಿಕಲಿ ಆಥರ್ ಅವರು ಸಜೆಸ್ಟ್ ಮಾಡ್ತಾ ಇರುವಂಥದ್ದಂದರೆ ಇನೋವೇಷನ್ ಅಂತ ಬಂದಾಗ ನಾವು ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂತಹ ಕಂಡೀಷನನ್ನು ಎನ್ಶೋರ್ ಮಾಡಬೇಕು.
ಡಿಜಿಟಲ್ ಲಾ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳ್ಬೋದು. ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಫ್ರೇಮ್ವರ್ಕನ್ನು ಸರಿಯಾಗಿ ತರಬೇಕು. ಮಹಿಳೆಯರ ಒಂದು ರಿಪ್ರೆಸೆಂಟೇಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಇದರಿಂದ ನಾವು ಎಷ್ಟು ಮಟ್ಟಿಗೆ ಮಹಿಳೆಯರ ಕಾಂಟ್ರಿಬ್ಯೂಷನ್ ಟೆಕ್ನಾಲಜಿ ನಡೆಯಲ್ಲಿ ಗಮನ ಹರಿಸ್ಬೋದು. ಪ್ಲ್ಯಾಟ್ಫಾರ್ಮ್ಗಳ ಒಂದು ಅಕೌಂಟಬಿಲಿಟಿಯನ್ನು ಸಹ ನಾವಿಲ್ಲಿ ಎನ್ಶೋರ್ ಮಾಡಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಥಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಲಾ ಅನ್ನು ತರಬೇಕು. ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಅಂತ ಬಂದಾಗ ನಾವು ಯಾವುದೇ ರೀತಿಯಾದಂಥ ಜೆಂಡರನ್ನು ಇಲ್ಲಿ ಕೈ ಬಿಡಬಾರ್ದಲ್ವಾ. ಜೆಂಡರ್ ಸೆನ್ಸಿಟಿವ್ ಪಾಲಿಸೀಸ್ಗಳನ್ನು ಸಹ ತರಬೇಕು ಅನ್ನುವಂಥದ್ದನ್ನು ಕನೆಕ್ಟ್ ಮಾಡ್ಕೋಬೋದು. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.